ಬಸವಾದಿ ಶರಣರನ್ನ ಮನದಾಳದಲ್ಲಿ ಸ್ಮರಿಸುತ್ತಾ, ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಗದ ಕೀಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೀಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೀಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೀಡು ನೋಡಯ್ಯ ಎಂಬಂತೆ ಎಲ್ಲ ಶ್ರೀ ಬಸವ ಟಿವಿ ವೀಕ್ಷಕರಿಗೆ ಅಂತರಾತ್ಮದ ಚೈತನ್ಯಕ್ಕೆ ಅನಂತ ಭಕ್ತಿಯ ಶರಣಾರ್ಥಿಗಳು. ನನ್ನ ಹೆಸರು ಕೀರ್ತಿ ಪಿಕೆ. ನಾನು ರಾಣೆಬೆನ್ನೂರಿನಿಂದ ಬಂದಿದ್ದೇನೆ. ನಾನು ಬಸವಾದಿ ಶರಣರ ವಚನಗಳಲ್ಲಿ ಮಾನವೀಯ ಮೌಲ್ಯ ಎಂಬ ವಿಷಯದ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಬಸವಾದಿ ಶರಣರು ಶಿವಶರಣರು ಅಂತ ಬಂದಾಗ ನಮ್ಮ ಕನ್ನಡ ಸಾಹಿತ್ಯ ನಮಗೆ ವಿಶೇಷವಾಗಿ ಬರ್ತಾ ಹೋಗ್ತತಿ. ಆ ಒಂದು ಕನ್ನಡ ಸಾಹಿತ್ಯದಲ್ಲಿ ನಾವು ವಿಶೇಷವಾಗಿ ನೋಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಮಾನವೀಯ ಮೌಲ್ಯಗಳನ್ನು. ಯಾಕಂತ ಹೇಳಿದ್ರೆ ಸಾವಿರಾರು ವರ್ಷಗಳುಳ್ಳ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳ ಕೊರತೆನೇ ಇಲ್ಲ. ಯಾಕಂತ ಹೇಳಿದ್ರೆ ಮಾನವೀಯ ಮೌಲ್ಯ ಅಂತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂತಹ ಅನುಭವಗಳನ್ನು, ಒಂದು ಸಮುದಾಯದಲ್ಲಿರ್ತಕ್ಕಂತಹ ಅನುಭವಗಳನ್ನು ಅರಗಿಸಿಕೊಂಡಂತಹ ಒಂದು ರಸಪಾಕ. ಅಷ್ಟೇ ಅಲ್ಲದೆ ಸಮಾಜದಲ್ಲಿರ್ತಕ್ಕಂತಹ ಸತ್ಯಾನುಸತ್ಯತೆಗಳ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದೇ ಈ ಒಂದು ಮಾನವೀಯ ಮೌಲ್ಯ. ಈ ಒಂದು ಮಾನವೀಯ ಮೌಲ್ಯ ಅಂತಕ್ಕಂಥದ್ದು ಪ್ರಾಚೀನ ಕಾಲದಿಂದಲೂ ಕೂಡ ಒಂದು ಪರಂಪರೆಯಿಂದ ಮತ್ತೊಂದು ಪರಂಪರೆಗೆ ಹರಿದು ಬಂದದ್ದಾಗಿದೆ. ಆದರೆ ಮಾನವ ಆಧುನಿಕತೆಯ ಬರದಲ್ಲಿ ತಂತ್ರಜ್ಞಾನದ ಸುಳಿಗೆ ಸಿಲುಕಿ ಕಾಲಕ್ಕೆ ಮಾನವೀಯ ಮೌಲ್ಯಗಳನ್ನು ಗಾಳಿಯಲ್ಲಿ ತೂರಿಬಿಟ್ಟ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಕಾಣಸಿಗ್ತವೆ. ಇದರಿಂದಾಗಿ ಒಬ್ಬ ವ್ಯಕ್ತಿಯ ಮೇಲೆ, ಒಂದು ಸಮುದಾಯದ ಮೇಲೆ ಆಗ್ತಕ್ಕಂತಹ ಪರಿಣಾಮವನ್ನು ತಪ್ಪಿಸಲು ಕಾಲಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ ಇಂಥವರು ಜನ್ಮ ತಾಳಿ ಸಮಾಜವನ್ನು ಸುಧಾರಿಸಿದ್ದನ್ನು ಕೂಡ ನಾವೆಲ್ಲರೂ ನೋಡಿದ್ದೇವೆ. ಮಾನವೀಯ ಮೌಲ್ಯ ಎಂಬ ಶೀರ್ಷಿಕೆ 12ನೇ ಶತಮಾನದಲ್ಲಿ ಬರ್ತಕ್ಕಂಥ ಬಸವಣ್ಣನವರ ಬಸವಾದಿ ಶರಣರ ಒಂದು ವಿಚಾರಗಳಿಗೆ ಸಂಬಂಧಿಸಿದ ಒಂದು ವಿಚಾರವಾಗಿದೆ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಅದೆಷ್ಟೋ ಕನ್ನಡ ಸಾಹಿತ್ಯಗಳಿದ್ರೂ ಕೂಡ ವಿಭಿನ್ನ ನೆಲೆಯಿಂದ ವಿಶಿಷ್ಟವಾಗಿ ರಚನೆ ಆಗಿರ್ತಕ್ಕಂತಹ ಯಾವುದಾದ್ರೂ ಸಾಹಿತ್ಯ ಅಂತಿದ್ರೆ ಅದು ನಮ್ಮ ವಚನ ಸಾಹಿತ್ಯ. ಯಾಕಂತ ಹೇಳಿದರೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ಹಾಡಿದರೆ ಹಾಡಿನ ರೀತಿ, ಕೇಳಿದರೆ ಪದ್ಯ, ಬರೆದಂತೆ ಭಾಸವಾಗ್ತದೆ. ಅಷ್ಟೇ ಅಲ್ಲದೆ ಸಮಾಜದ ಅನುಭವಗಳನ್ನು ಒಂದು ಸಾಹಿತ್ಯದ ರೂಪದಲ್ಲಿ ಕಟ್ಟಿಕೊಟ್ಟಂತಹ ಸಾಹಿತ್ಯ ಯಾವುದಾದ್ರೂ ಇದ್ದರೆ ಅದೇ ನಮ್ಮ ವಚನ ಸಾಹಿತ್ಯ. ಈ ಒಂದು ವಚನ ಸಾಹಿತ್ಯ ಅಂತಕ್ಕಂತಹದ್ದು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬದುಕ್ತಕ್ಕಂತಹ ರೀತಿ ನೀತಿ ಬಗ್ಗೆ ಆಗಿರ್ಬೋದು, ಸಮಾಜದಲ್ಲಿರ್ತಕ್ಕಂತಹ ಅಂಕುಡಂಕಗಳ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಹೋದಾಗ ಅವುಗಳನ್ನು ಮಾನವೀಯ ನೆಲೆಯಲ್ಲಿ ಹೇಗೆ ಬಗೆಹರಿಸ್ಬೇಕಂತ ಹೇಳಿ ನಮಗೆ ವಚನಗಳು ಉದಾಹರಣೆಯೊಂದಿಗೆ ಹೇಳ್ತಾ ಹೋಗ್ತವೆ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿಯ ಮೌಲ್ಯಗಳನ್ನು ಒಳಗೊಂಡು ಬದುಕ್ತಾನೋ ಆ ವ್ಯಕ್ತಿಯ ವ್ಯಕ್ತಿತ್ವ ಅದರ ಮೇಲೆ ನಿರ್ಮಾಣವಾಗ್ತಾ ಹೋಗ್ತದೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಅವರ ಗುಣಗಳು ಅಂತ ಬಂದಾಗ ನಾವು 3 ರೀತಿಯಾಗಿ ನೋಡ್ತೀವಿ. ಒಂದು ಬೌದ್ಧಿಕ, ಇನ್ನೊಂದು ಮಾನಸಿಕ, ಮತ್ತೊಂದು ಆಧ್ಯಾತ್ಮಿಕ ಅಂಥೇಳಿ. ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ಎಲ್ಲವನ್ನ ಹಣದ ಮೇಲೆ ನಿರ್ಧಾರ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯ ಗುಣಗಳನ್ನು, ಅವನ ವ್ಯಕ್ತಿತ್ವವನ್ನು ಎಲ್ಲವನ್ನ ಹಣದ ಮೇಲೆ ನಿರ್ಧಾರ ಮಾಡುವಾಗ, ಎಲ್ಲವನ್ನ ವ್ಯಾಪಾರದ ರೀತಿಯಲ್ಲೇ ನೋಡ್ತಿರುವಾಗ ನಮಗೆ ಮಾನವೀಯ ಮೌಲ್ಯಗಳಲ್ಲಿ ಕಂಡು ಬರ್ತವೆ. ಆದರೆ ಶರಣರ ವಿಚಾರದಲ್ಲಿ ಹಾಗಲ್ಲ. ಶರಣರ ವಿಚಾರದಲ್ಲಿ ಮಾನವೀಯ ಮೌಲ್ಯಗಳನ್ನು ಹುಡುಕುತ್ತಾ ಹೊರಟರೆ ಇಡೀ ವಚನ ಸಾಹಿತ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ. ಹಾಗಾಗಿ ನಮ್ಮ ಬಸವಣ್ಣನವರಾಗಿರ್ಬೋದು, ನಮ್ಮ ಎಲ್ಲ ವಚನಕಾರರಾಗಿರ್ಬೋದು, ಸಮಾಜವನ್ನು ಸುಧಾರಿಸುವಾಗ ಸಮಾಜದಲ್ಲಿರ್ತಕ್ಕಂತಹ ರಾಜಪ್ರಭುತ್ವ ಆಗಿರ್ಬೋದು, ಮೂಢನಂಬಿಕೆಗಳಾಗಿರ್ಬೋದು, ಜಾತಿ ತಾರತಮ್ಯ ಆಗಿರ್ಬೋದು, ಲಿಂಗ ತಾರತಮ್ಯ ಆಗಿರ್ಬೋದು, ಇವೆಲ್ಲವನ್ನು ಬಗೆಹರಿಸುವಾಗ ನಮಗೆ ಬಸವಾದಿ ಶರಣರು ಒಂದು ಸ್ಪಷ್ಟ ನಿಲುವನ್ನು ಹೇಳ್ತಾರೆ. ಏನಪ್ಪ ಅಂತ ಹೇಳಿದರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂಥೇಳಿ. ಅಂದರೆ ಇಡೀ ಸಮಾಜವನ್ನು ಸುಧಾರಿಸುವ ಮೊದಲು ನಿನ್ನನ್ನು ನೀನು ಸುಧಾರಿಸಿಕೊ ಎಂಬುವಂಥದ್ದು ಶರಣರ ನಿಲುವಾಗಿತ್ತು ಅಂಥೇಳಿ ನಮಗೆ ಇದರಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ವಚನಕಾರರು ಅಂತ ಬಂದಾಗ ಸುಮಾರು 270ಕ್ಕೂ ಹೆಚ್ಚು ವಚನಕಾರರನ್ನು ನೋಡ್ತೀವಿ, 35ಕ್ಕೂ ಮಹಿಳಾ ವಚನಕಾರ್ತಿಯರನ್ನು ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ಅಜ್ಞಾತ ವಚನಕಾರ್ತಿಯ ಕೊಡುಗೆಯನ್ನು ನಾವ್ಯಾರೂ ಮರೆಯುವಂತಿಲ್ಲ.
ಅದೇ ರೀತಿಯಾಗಿ ಒಂದು ವಚನಕಾರರಲ್ಲಿ ಯಾವುದೇ ಒಂದು ಧರ್ಮ ತಾರತಮ್ಯ ಆಗಿರ್ಬೋದು, ಲಿಂಗ ತಾರತಮ್ಯ ಆಗಿರ್ಬೋದು, ಜಾತಿ ತಾರತಮ್ಯ ಆಗಿರ್ಬೋದು, ಇದಾವುದು ಕೂಡ ಇರೋದಿಲ್ಲ. ಹಾಗಾಗಿ ಅವರು ಶರಣ ಎಂಬ ತತ್ವವನ್ನು ಪರಿಪಾಲಿಸ್ತಾ ಇರ್ತಾರೆ. ವಚನಕಾರರೆಲ್ಲರೂ ತಮ್ಮನ್ನು ತಾವು ಸುಧಾರಿಸಿಕೊಂಡು ನಂತರ ಸಮಾಜವನ್ನು ಸುಧಾರಿಸುವಾಗ ಸಮಾಜದಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳಾಗಿರ್ಬೋದು, ಭಾಷಾ ವೈಷಮ್ಯಗಳಾಗಿರ್ಬೋದು, ಸಾಮ್ಯ ಜನರನ್ನು ಮೂರನೇ ದರ್ಜೆಯವರಂತೆ ಕಾಣತಕ್ಕಂತಹದ್ದಾಗಿರ್ಬೋದು, ಈ ರೀತಿಯಾಗಿ ಒಟ್ಟಾರೆಯಾಗಿ ನೊಂದಿರತಕ್ಕಂತಹ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸಿ ಅವರಿಗೆ ಮಾನವೀಯ ಮೌಲ್ಯಗಳನ್ನು ಬಿತ್ತುತ್ತಾ ಹೋಗ್ತಾರೆ. ಅದರಿಂದಾಗಿ ಅಂದಿನ 12ನೇ ಶತಮಾನದಲ್ಲಿನೇ ಮಾನವೀಯ ಮೌಲ್ಯಗಳ ಕ್ರಾಂತಿನೇ ಆಯಿತು ಅಂತ ಹೇಳ್ಬೋದು. ಹಾಗಾದರೆ ಆ ಮಾನವೀಯ ಮೌಲ್ಯಗಳಾವಪ್ಪ ಅಂತ ಹೇಳೋದಾದರೆ ದಯೆ, ಕರುಣೆ, ಅಹಿಂಸೆ, ಅಂತರಂಗ ಬಹಿರಂಗ ಶುದ್ಧಿ, ಧರ್ಮ, ಸತ್ಯ ಮತ್ತು ನೈತಿಕತೆ, ವೈಯಕ್ತಿಕ ಮೌಲ್ಯ, ಮಾನವೀಯ ಮೌಲ್ಯ, ಸಂಸ್ಕಾರ ಮೌಲ್ಯ, ಸಂಸಾರ ಮೌಲ್ಯ, ಸ್ತ್ರೀಪರವಾದ ಮೌಲ್ಯ ಅಂಥೇಳಿ ಈ ಎಲ್ಲ ಮೌಲ್ಯಗಳನ್ನು ನಮಗೆ ಬಸವಾದಿ ಶರಣರು ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತ ಹೇಳಿದರೆ ದಯೆ. ಈ ದಯೆ ಅಂತಕ್ಕಂತಹದ್ದನ್ನು ಬಸವಣ್ಣನವರು ಹೇಗೆ ಹೇಳ್ತಾರಪ್ಪ ಅಂತ ಹೇಳಿದರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನೆಂತಲ್ಲದೊಲ್ಲನಯ್ಯ ಅಂಥೇಳಿ. ಅಂದರೆ ದಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತುಂಬಾ ಮುಖ್ಯವಾಗಿರ್ತಕ್ಕಂತಹದ್ದು. ಎಲ್ಲ ಧರ್ಮವೂ ಕೂಡ ದಯೆಯನ್ನು ಒಳಗೊಂಡಿರಬೇಕು. ಯಾವ ಧರ್ಮ ದಯೆಯನ್ನು ಒಳಗೊಂಡಿರೋದಿಲ್ವೋ ಅದು ಧರ್ಮನೇ ಅಲ್ಲ ಅಂಥೇಳಿ ಬಸವಣ್ಣನವರು ದಯವಿಲ್ಲದ ಧರ್ಮ ಯಾವುದಯ್ಯ ಅಂಥೇಳಿ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ಧರ್ಮಗಳು ಹೇಳೋದು ಒಂದೇ, ದಯೆಯನ್ನು ಒಳಗೊಂಡಿರಲಿ ಅಂಥೇಳಿ. ಯಾವ ಧರ್ಮವು ಒಬ್ಬನನ್ನು ಕೊಲ್ಲು, ಒಬ್ಬನಿಗೆ ಹಿಂಸೆ ಮಾಡುವಂಥ ಯಾವ ಧರ್ಮವೂ ಹೇಳೋದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ಮನುಷ್ಯನಿಂದ ದೇವರಾಗಿ ಹೊರಹೊಮ್ಮಲಿಕ್ಕೆ ಈ ದಯೆ ಅಂತಕ್ಕಂತಹದ್ದು ತುಂಬಾ ಸುಲಭವಾದಂತಹ ಮಾರ್ಗ ಅಂಥೇಳಿ ನಮಗೆ ಬಸವಣ್ಣನವರು ಈ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ದಯೆಯಷ್ಟೇ ಮುಖ್ಯವಾಗಿರ್ತಕ್ಕಂತಹ ಇನ್ನೊಂದು ಮಾನವೀಯ ಮೌಲ್ಯ ಯಾವುದಪ್ಪ ಅಂತ ಹೇಳಿದರೆ ಕರುಣೆ. ಈ ಕರುಣೆ ಅಂತಕ್ಕಂತಹದ್ದನ್ನು ಹೇಗೆ ಹೇಳ್ತಾರಪ್ಪ ಅಂತ ಹೇಳಿದರೆ, ಮನುಷ್ಯನಾದವನು ಕರುಣಾಮಯಿ ಆಗಿರಬೇಕು ಅಂತ ಹೇಳ್ತಾರೆ, ದೇವರು ಕರುಣಾಮಯಿ ಅಂತ ಹೇಳ್ತಾರೆ. ಹಾಗಾದರೆ ಯಾವ ವ್ಯಕ್ತಿ ಕರುಣೆಯನ್ನು ಒಳಗೊಂಡಿರ್ತಾನೋ ಆ ವ್ಯಕ್ತಿ ಪರಮಾತ್ಮನಾಗಿ ದೇವರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತಾ ಹೋಗ್ತದೆ ಅಂಥೇಳಿ ಇದರಲ್ಲಿ ನಮಗೆ ಅರ್ಥವಾಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಮಣ್ಣನ್ನು ಬಿಟ್ಟು ಮಡಕೆ ಇಲ್ಲ, ತನ್ನನ್ನು ತಾನರಿಯದೆ ಮೋಕ್ಷವಿಲ್ಲ ಎಂಬಂತೆ ಬಸವಣ್ಣನವರ ದೃಷ್ಟಿಯಲ್ಲಿ ಕರುಣೆ ಅಂತಕ್ಕಂತಹದ್ದು ಎಷ್ಟು ನಿಷ್ಠೂರವಾಗಿತ್ತಪ್ಪ ಅಂತ ಹೇಳಿದರೆ ಅದಕ್ಕೆ ನಮಗೆ ಬಸವಣ್ಣನವರು ಒಂದು ವಚನ ನಮಗೆ ನಿದರ್ಶನವಾಗಿ ಸಿಗ್ತದೆ. ಯಾವುದಪ್ಪ ಅಂತ ಹೇಳಿದರೆ, ಕಲ್ಲನಾಗರ ಕಂಡರೆ ಹಾಲೆರೆ ಎನ್ನುವರಯ್ಯ, ದಿಟನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಣುವ ಜಂಗಮ ಬಂದರೆ ನಡೆ ಎನ್ನುವರಯ್ಯ, ಉಣದ ಲಿಂಗಕ್ಕೆ ಭುವನವ ಹಿಡಿವರಯ್ಯ ಅಂಥೇಳಿ. ಅಂದರೆ ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದರೆ, ಇಲ್ಲಿ ಒಂದು ಕಲ್ಲಿನ ನಾಗರಹಾವು ಕಂಡ್ರೆ ಅದಕ್ಕೆ ನಾವು ಹಾಲನ್ನೇ ಎರಿತೀವಿ, ಪೂಜೆಯನ್ನು ಮಾಡ್ತೀವಿ. ಆದರೆ ಅದೇ ನಿಜವಾದ ಹಾವು ಬಂತಪ್ಪ ಅಂತ ಹೇಳಿದರೆ ಅದನ್ನು ಕೊಲ್ರಿ ಅಂತ ಹೇಳ್ತೀವಿ. ಇದು ಬಸವಣ್ಣನವರ ಪ್ರಕಾರ ಕರುಣೆಯೇ ಇಲ್ಲ, ಇದು ನಿಷ್ಕರುಣಿಗಳು ಮಾಡ್ತಕ್ಕಂತಹ ಕೆಲಸ. ಅದೇ ರೀತಿಯಾಗಿ ಹಸುವಿನಿಂದ ಬಂದಿರತಕ್ಕಂತಹ ಒಬ್ಬ ಜಂಗಮ ಭವತಿ ಭಿಕ್ಷಾಂದಿ ಎಂದಾಗ ಅವರಿಗೆ ಒಂದು ತುತ್ತು ಆಹಾರವನ್ನು ನೀಡೋ ಬದಲು ಮುಂದೆ ಹೋಗಪ್ಪ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಉಣದ ಲಿಂಗಕ್ಕೆ ಭಕ್ಷ್ಯ ಭೋಜನಗಳನ್ನು ಇಡ್ತೀವಿ. ಇದು ಬಸವಣ್ಣನವರ ಪ್ರಕಾರ ಕರುಣೆಯೇ ಅಲ್ಲ, ಇದು ನಿಷ್ಕರುಣಿಗಳು ಮಾಡ್ತಕ್ಕಂತಹ ಕೆಲಸ. ಅದೇ ರೀತಿಯಾಗಿ ಎಲ್ಲ ಧರ್ಮವೂ ಕೂಡ ಎಲ್ಲ ಮನುಷ್ಯರು ಕೂಡ ದಯೆಯನ್ನು ಕರುಣೆಯನ್ನು ಒಳಗೊಂಡಿರಲಿ ಅಂತೇಳಿ ನಮಗೆ ಬಸವಣ್ಣನವರು ಈ ಒಂದು ವಚನದಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ದಯೆ ಮತ್ತು ಕರುಣೆ ಇದ್ದರೆ ಅಹಿಂಸೆ ತಂತಾನೇ ಹುಟ್ಟುತ್ತೆ ಅಂಥೇಳಿ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಅಹಿಂಸೆ ಅಂತಕ್ಕಂತಹದ್ದು ಕೂಡ ತುಂಬಾ ಮುಖ್ಯ. ಅಹಿಂಸೆಯನ್ನು ಅಳವಡಿಸಿಕೊಳ್ಳಲಿಕ್ಕೆ ನಮ್ಮ ಎಲ್ಲ ಧರ್ಮಗಳು ಹೇಳ್ತವೆ ಅಹಿಂಸೆಯನ್ನು ಒಳಗೊಂಡಿರಲಿ ಅಂಥೇಳಿ. ಯಾವ ಧರ್ಮವು ಒಬ್ಬನನ್ನು ಕೊಲ್ಲು, ಒಬ್ಬನಿಗೆ ಹಿಂಸೆ ಮಾಡುವಂಥ ಯಾವ ಧರ್ಮವೂ ಹೇಳೋದಿಲ್ಲ. ವಿಶೇಷವಾಗಿ ನಮ್ಮ ಭಾರತದಲ್ಲಿರ್ತಕ್ಕಂತಹ ಎಲ್ಲ ಧರ್ಮಗಳಲ್ಲಿ ಜೈನ ಧರ್ಮ ಅಹಿಂಸೆಯ ತತ್ವವನ್ನು ಪರಿಪಾಲಿಸ್ತದೆ. ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ತಾರೆ. ನಮ್ಮ ಶರಣರೆಲ್ಲರೂ ಅಹಿಂಸೆಯನ್ನು ಪರಿಪಾಲಿಸಿದಂಥವ್ರು, ಅಹಿಂಸೆಯ ತತ್ವವನ್ನು ಪರಿಪಾಲಿಸಿದಂಥವ್ರು. ಅದೇ ರೀತಿಯಾಗಿ ಅಹಿಂಸೆಯನ್ನು, ಮಾನವೀಯ ಮೌಲ್ಯಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ನಮಗೆ ಬಸವಣ್ಣನವರು ಒಂದು ಸಪ್ತ ಸೂತ್ರದ ವಚನವನ್ನು ಹೇಳ್ತಾರೆ. ಅದು ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತಹ ವಚನ. ಯಾವುದಪ್ಪ ಅಂತ ಹೇಳಿದರೆ, ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳಿ.
ಅಂದರೆ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡ, ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡ, ಅಂತರಂಗ ಬಹಿರಂಗವನ್ನು ಶುದ್ಧಿ ಇಟ್ಕೊಳ್ಳೋದ್ರ ಜೊತೆಗೆ ಅಹಿಂಸೆಯ ಮಾರ್ಗವನ್ನು ಅಳವಡಿಸಿಕೊಂಡಾಗ ನಿನ್ನಲ್ಲಿ ಮಾನವೀಯ ಮೌಲ್ಯಗಳು ಹೆಚ್ಚಾಗ್ತವೆ ಅಂಥೇಳಿ ಬಸವಣ್ಣನವರು ನಮಗೆ ಒಂದು ವಚನದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂತಹ ಇನ್ನೊಂದು ಮಾನವೀಯ ಮೌಲ್ಯ ಯಾವುದಪ್ಪ ಅಂತ ಹೇಳಿದರೆ ಧರ್ಮ. ಈ ಧರ್ಮ ಅಂತಕ್ಕಂತಹದ್ದು ಒಬ್ಬ ವ್ಯಕ್ತಿಯನ್ನು ಸಕಾರಾತ್ಮಕ ಚಿಂತನೆಯೆಡೆಗೆ ಕರೆದೊಯ್ಯುವಂತಹದ್ದು, ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂತಹದ್ದು, ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂತಹದ್ದು. ಹಾಗಾಗಿ ಧರ್ಮ ಅಂತಕ್ಕಂತಹದ್ದು ಕೂಡ ಅಷ್ಟೇನೆ ಮುಖ್ಯವಾಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಸತ್ಯ ಮತ್ತು ನೈತಿಕತೆ ಮೌಲ್ಯ ಅಂತ ಬರ್ತದೆ. ಸತ್ಯ ಅಂತ ಹೇಳಿದರೆ ನುಡಿದಂತೆ ನಡೆ ಅಂತ ಹೇಳ್ತಾರೆ. ನಮ್ಮ ಶರಣರೆಲ್ಲರೂ ನುಡಿದಂತೆ ನಡೆದವರು, ನಡೆದಂತೆ ನುಡಿದವರು. ಅವರಲ್ಲಿ ಕರ್ಮ ಸಿದ್ಧಾಂತವಿರಲಿಲ್ಲ, ಕಾಯಕ ಸಿದ್ಧಾಂತವಿತ್ತು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂಬ ತತ್ವವನ್ನು ಅವರು ಪರಿಪಾಲಿಸ್ತಾ ಇದ್ದರು. ಅದೇ ರೀತಿಯಾಗಿ ಸಕಾರಾತ್ಮಕ ಚಿಂತನೆಗಳನ್ನು ಹೆಚ್ಚು ಮಾಡಿಕೊಳ್ಳೋದು, ನಕಾರಾತ್ಮಕ ಚಿಂತನೆಗಳನ್ನು ಕಡಿಮೆ ಮಾಡಿಕೊಳ್ಳೋದು ಅಂತ ಬಂದಾಗ ಈ ಸಕಾರಾತ್ಮಕ ಚಿಂತನೆ ಅಂತಕ್ಕಂಥದ್ದು ಎಷ್ಟು ಪ್ರಬಲ ಅಂತ ಹೇಳಿದರೆ ಅದು ದಯೆ, ಕರುಣೆ, ಅಹಿಂಸೆ ಇವೆಲ್ಲವನ್ನು ಒಳಗೊಂಡಿತ್ತು. ಅದೇ ರೀತಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಯಶಸ್ಸಿನ ಗುಟ್ಟೇನಪ್ಪ ಅಂತ ಹೇಳಿದರೆ ಸಕಾರಾತ್ಮಕ ಚಿಂತನೆಗಳನ್ನು ಹೆಚ್ಚು ಮಾಡಿಕೊಳ್ಳೋದು. ಹಾಗಾಗಿ ಎಲ್ಲ ಧರ್ಮವೂ ಕೂಡ ಸಕಾರಾತ್ಮಕವಾಗಿ, ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಚಿಂತನೆ ಮಾಡಲಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಧರ್ಮ ಇದ್ದರೆ ನೈತಿಕತೆ ಹುಟ್ಟುತ್ತೆ, ನೈತಿಕತೆ ಇದ್ದರೆ ಅಹಿಂಸಾ ಮಾರ್ಗವನ್ನು ಪರಿಪಾಲಿಸ್ತೀವಿ, ಅಹಿಂಸಾ ಮಾರ್ಗವನ್ನು ಪರಿಪಾಲಿಸೋದ್ರಿಂದ ನಮ್ಮಲ್ಲಿ ಮಾನವೀಯ ಮೌಲ್ಯಗಳು, ಸಕಾರಾತ್ಮಕ ಚಿಂತನೆಗಳು ಹೆಚ್ಚಾಗಲಿಕ್ಕೆ ಸಾಧ್ಯವಾಗ್ತಾ ಹೋಗ್ತದೆ. ಈ ರೀತಿಯಾಗಿ ಮೆಟ್ಟಿಲುಗಳ ಥರ ಇರತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಸಾಧನೆಯ ಉತ್ತುಂಗದ ಶಿಖರವನ್ನು ಏರಲಿಕ್ಕೆ ಸಾಧ್ಯವಾಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಎಷ್ಟೇ ಕಷ್ಟದ ಸಂದರ್ಭದಲ್ಲಿಯೂ ಕೂಡ, ಎಷ್ಟೇ ಕಷ್ಟವಿದ್ದರೂ ಕೂಡ ಸಕಾರಾತ್ಮಕ ಚಿಂತನೆಯನ್ನೇ ಮಾಡಬೇಕು, ಸಕಾರಾತ್ಮಕ ನಿರ್ಧಾರವನ್ನೇ ತೆಗೆದುಕೊಳ್ಳಬೇಕು ಅಂಥೇಳಿ ನಮಗೆ ಅಕ್ಕ ಮಹಾದೇವಿಯವರು ಒಂದು ವಚನವನ್ನು ನಮಗೆ ನಿದರ್ಶನವಾಗಿ ನೀಡ್ತಾರೆ. ಏನಪ್ಪ ಅಂತ ಹೇಳಿದರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದನೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂಥೇಳಿ. ಅಂದರೆ ನಾವು ಬೆಟ್ಟದ ಮೇಲೆ ಮನೆ ಮಾಡಿದ್ದೀವಿ ಅಂತ ಹೇಳಿದರೆ ಅಲ್ಲಿ ಕ್ರೂರ ಪ್ರಾಣಿಗಳಿರೋದಂತೂ ಖಂಡಿತ, ಅಲ್ಲಿ ಯಾವಾಗ ಬೇಕಾದ್ರೂ ನಮ್ಮನ್ನು ಬೇಟೆ ಆಡ್ಬೋದು. ಅವೆಲ್ಲವನ್ನು ಬಿಟ್ಟು ಸಕಾರಾತ್ಮಕವಾಗಿ ನಾವು ಅದನ್ನು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಸಮುದ್ರದ ತಡೆಯಲ್ಲಿ ಮನೆ ಮಾಡಿದ್ರೂ ಅಷ್ಟೇ, ಸಂತೆಯಲ್ಲಿ ಮನೆ ಮಾಡಿದ್ರೂ ಅಷ್ಟೇ. ಸಂತೆಯಲ್ಲಿ ಮನೆ ಮಾಡಿದಾಗ ಶಬ್ದಕ್ಕೆ ಅಂಜದೇನೆ, ಸಮುದ್ರದ ತಡೆಯಲ್ಲಿ ಮನೆ ಮಾಡಿದಾಗ ನೆರೆತೊರೆಗಳಿಗೆ ಅಂಜದೇನೆ, ಅವೆಲ್ಲವನ್ನು ಸಕಾರಾತ್ಮಕವಾಗಿ ತಗೊಂಡಾಗ ಮಾತ್ರ ನಮ್ಮ ನಿರ್ದಿಷ್ಟವಾಗಿರ್ತಕ್ಕಂತಹ ಬದುಕು ಸಾಗಲಿಕ್ಕೆ ಸಾಧ್ಯ ಅಂಥೇಳಿ ನಮಗೆ ಅಕ್ಕ ಮಹಾದೇವಿಯವರು ಈ ಒಂದು ವಚನವನ್ನು ನಮಗೆ ನಿದರ್ಶನವಾಗಿ ನೀಡುತ್ತಾರೆ. ಅದೇ ರೀತಿಯಾಗಿ ನಮಗೆ ಬಸವಣ್ಣನವರ ಇನ್ನೊಂದು ವಚನ ನಮಗೆ ಸಕಾರಾತ್ಮಕ ಚಿಂತನೆಗೆ ನಿದರ್ಶನವಾಗಿ ಸಿಗ್ತದೆ. ಯಾವುದಪ್ಪ ಅಂತ ಹೇಳಿದರೆ, ಹೊಯ್ದವರೆನ್ನ ಹೊರೆದರೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಅಳಿಗೊಂಡಿಹರೆನ್ನ ಆಳ್ವನೆಂಬೆ, ಹೊಗಳಿದವರೆನ್ನ ಹೊನ್ನ ಕುಲಕ್ಕಿರಿದೆ ಕೂಡಲ ಸಂಗಮ ದೇವ ಅಂಥೇಳಿ. ಅಂದರೆ ಎಷ್ಟು ಸಕಾರಾತ್ಮಕ ಚಿಂತನೆ ನೋಡಿ. ಇಲ್ಲಿ ಬೈದವರನ್ನ ಬಂಧುಗಳು ಅಂದ್ಕೊಂಡ್ರು, ನಿಂದಿಸಿದವರನ್ನ ತಂದೆ ತಾಯಿಗಳು ಅಂದ್ಕೊಂಡ್ರು. ಹೀಗೆಲ್ಲ ಅನ್ಕೋಬೇಕಾದ್ರೆ ಅವರ ಚಿಂತನೆಗಳು ಹೇಗಿರ್ಬೋದು, ಅವರ ತತ್ವಾದರ್ಶಗಳು ಹೇಗಿರ್ಬೋದು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ನಮಗೆ ದಾಸರು ಇನ್ನೊಂದು ತತ್ವವನ್ನು ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತ ಹೇಳಿದರೆ, ನಿಂದಕರಿರಬೇಕ ಹಂದಿಗಳಿದ್ದಂಥ, ಹಂದಿಗಳಿದ್ದರೆ ಊರು ಸ್ವಚ್ಛವಾಗುವುದು, ನಿಂದಕರಿದ್ದರೆ ಮನಸ್ಸು ಸ್ವಚ್ಛವಾಗುವುದು ಅಂಥೇಳಿ. ಹಾಗಾಗಿ ಎಲ್ಲವನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಸಕಾರಾತ್ಮಕ ಚಿಂತನೆಯಿಂದ ಉತ್ತಮವಾದ ಜೀವನವನ್ನು ನಡೆಸೋಣ ಅಂಥೇಳಿ ನಮಗೆ ಬಸವಣ್ಣನವರು ಹಾಗೂ ಅಕ್ಕ ಮಹಾದೇವಿಯವರು ಈ ಒಂದು ವಚನಗಳಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂತಹ ಇನ್ನೊಂದು ಮಾನವೀಯ ಮೌಲ್ಯ ಯಾವುದಪ್ಪ ಅಂತ ಹೇಳಿದರೆ ಸರಳ ಜೀವನ. ಈ ಸರಳ ಜೀವನ ಅಂತಕ್ಕಂಥದ್ದು ತುಂಬಾ ಮುಖ್ಯ. ನಮ್ಮ ಶರಣರೆಲ್ಲರೂ ಸರಳ ಜೀವನವನ್ನು ಪರಿಪಾಲಿಸಿದಂಥವ್ರು. ಎಷ್ಟು ಸರಳ ಜೀವನ ಅಂತ ಹೇಳಿದರೆ ಅಂದಿನ ಊಟವನ್ನು ಅಂದೇ ಮಾಡುವಂಥವ್ರು, ಅಷ್ಟು ಸರಳ ಜೀವನವನ್ನು ಒಳಗೊಂಡವರು ಅಂಥವ್ರು. ಹಾಗಾಗಿ ನಮಗೆ ಅದಕ್ಕೆ ಒಂದು ಉದಾಹರಣೆ ಸಿಗ್ತದೆ. ಏನಪ್ಪ ಅಂತ ಹೇಳಿದರೆ, ಒಮ್ಮೆ ಒಬ್ಬ ಶರಣ ಜಾಸ್ತಿ ಅಕ್ಕಿಯನ್ನು ತೆಗೆದುಕೊಂಡು ಬಂದಿರ್ತಾನೆ. ಅದಕ್ಕೆ ಅವನ ಹೆಂಡತಿ ಹೇಳ್ತಾಳೆ, ಈ ಸಕ್ಕಿ ಆಸ ನಿಮಗೇಕೆ, ಅಂದರೆ ಈ ಒಂದು ಅಕ್ಕಿ ನಾಳೆಗೆ ಬೇಕು, ನಾಡಿದ್ದು ಬೇಕು ಎಂಬ ಲೋಭತನ ನಿಮಗೇಕೆ. ಈ ಒಂದು ಲೋಭತನ ಇದ್ದಾಗ ಮಾತ್ರ ಮನುಷ್ಯ ಮಾನಸಿಕ ವಿಕಾರಗಳಿಗೆ ಒಳಗಾಗಲಿಕ್ಕೆ ಸಾಧ್ಯ ಅಂಥೇಳಿ ಅವನ ಹೆಂಡತಿ ಅವನನ್ನು ಸರಳ ಬದುಕಿನತ್ತ ಕರೆದುಕೊಂಡು ಹೋಗ್ತಾಳೆ. ಹಾಗಾಗಿ ಅಂದಿನ 12ನೇ ಶತಮಾನದಲ್ಲಿ ಸರಳ ಜೀವನ
ಜೀವನದಿಂದಾಗಿ ಸಮಸಮಾಜವೇ ನಿರ್ಮಾಣವಾಗಿತ್ತು. ಆದರೆ ಇಂದಿನ 21ನೇ ಶತಮಾನದಲ್ಲಿ ನಾವು ಸರಳ ಜೀವನದಿಂದ ಸಮಸಮಾಜವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಅಂದಿನ 12ನೇ ಶತಮಾನದಲ್ಲಿ ಇದ್ದಂಥವರ ಆಲೋಚನೆಗಳು, ತತ್ವಾದರ್ಶಗಳು ಹೇಗಿರ್ಬೋದು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂತಹ ಇನ್ನೊಂದು ಮಾನವೀಯ ಮೌಲ್ಯ ಯಾವುದಪ್ಪ ಅಂತ ಹೇಳಿದರೆ ಸಂಸ್ಕಾರ. ಎಲ್ಲ ವ್ಯಕ್ತಿಗೂ ಬೇಕಾಗಿರ್ತಕ್ಕಂತಹ ಮಾನವೀಯ ಮೌಲ್ಯನೇ ಈ ಸಂಸ್ಕಾರ. ಹಾಗಾಗಿ ಎಲ್ಲ ವ್ಯಕ್ತಿಗಳು ಕೂಡ, ಎಲ್ಲರೂ ಕೂಡ ಈ ಒಂದು ಸಂಸ್ಕಾರವನ್ನು ಒಳಗೊಂಡಿರಲಿ ಅಂಥೇಳಿ ಇದಕ್ಕೆ ಒಂದು ಉದಾಹರಣೆಯಾಗಿ ಹೇಳೋದಾದರೆ, ಅಕ್ಕಿ ಮತ್ತು ನೀರಿಗೆ ಸಂಸ್ಕಾರ ಎಂಬ ಬೆಂಕಿ ತಾಕಿದಾಗ ಮಾತ್ರ ಅದು ಅನ್ನವಾಗಿ ನೈವೇದ್ಯವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಏನಾದರೂ ಅಕ್ಕಿ ಮತ್ತು ನೀರಿಗೆ ಬೆಂಕಿ ಎಂಬ ಸಂಸ್ಕಾರ ದೊರಲಿಲ್ಲಪ್ಪ ಅಂತ ಹೇಳಿದರೆ ಅಕ್ಕಿ ಅಕ್ಕಿಯಾಗಿಯೇ, ನೀರು ನೀರಾಗಿಯೇ ಉಳಿತಿತ್ತು. ಅದು ಅನ್ನವಾಗಿ, ಪ್ರಸಾದವಾಗಿ, ನೈವೇದ್ಯವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಇಂದಿನ ಆಧುನಿಕ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮುಖ್ಯವಾಗಿರ್ತಕ್ಕಂಥ ಮಾನವೀಯ ಮೌಲ್ಯನೇ ಈ ಸಂಸ್ಕಾರ. ಕೊನೆ ಪಕ್ಷ ಮಾನವನಿಗೆ ಸಾಮಾನ್ಯ ಸಂಸ್ಕಾರವಾದರೂ ದೊರಿಬೇಕಂತ ಹೇಳಿ ಬಸವಣ್ಣನವರು ಅಂದಿನ 12ನೇ ಶತಮಾನದಲ್ಲಿನೇ ನಮಗೆ ಒಂದು ವಚನವನ್ನು ನಮಗೆ ನಿದರ್ಶನವಾಗಿ ನೀಡ್ತಾರೆ. ಏನಪ್ಪ ಅಂತ ಹೇಳಿದರೆ, ಏನ ಬಂದಿರಿ ಹದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ನಿಮ್ಮ ಸಿರಿ ಹೊಟ್ಟೆ ಒಡೆದು ಹೋಗುವುದೇ, ಕೆಡಹಿ ಮೂಗ ಕೊಯ್ಯುವುದೇ ಮಾಳವನೆ ಅಂಥೇಳಿ. ಅಂದರೆ ಮನೆಗೆ ಬಂದವರನ್ನು ಹೇಗೆ ಸತ್ಕಾರ ಮಾಡಬೇಕು, ಮನೆಗೆ ಬಂದವರನ್ನು ಏನಪ್ಪ ಯಾಕೆ ಬಂದಿದ್ದೀರಿ, ನಿಮಗೆ ಏನು ಬೇಕು ಕುತ್ಕೊಳ್ರಿ ಅಂತ ಹೇಳಿದರೆ ನಿಮ್ಮ ನೆಲ ಏನಾದರೂ ಕುಸಿದೋಗ್ತದಾ, ಅವರನ್ನು ಬೇಗನೆ ಮಾತಾಡಿಸಿದರೆ ನಿಮ್ಮ ಸಿರಿ ಹೊಟ್ಟೆ ಏನಾದರೂ ಹೊಡೆದೋಗ್ತದ, ನಿಮ್ಮ ಮೈ ಸಿರಿ ಏನಾದರೂ ಹಾರೋಗ್ತದ ಅಂಥೇಳಿ ಬಸವಣ್ಣನವರು ಮಾನವನಿಗೆ ಕೊನೆ ಪಕ್ಷ ಸಾಮಾನ್ಯ ಸಂಸ್ಕಾರವಾದರೂ ದೊರಲಿ ಅಂಥೇಳಿ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸಬೇಕು ಅಂಥೇಳಿ ಈ ಒಂದು ವಚನದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸ್ತ್ರೀಯರಿಗೆ ಇರ್ತಕ್ಕಂತಹ ಮಾನವೀಯ ಮೌಲ್ಯ ಯಾವುದಪ್ಪ ಅಂತ ಹೇಳಿದರೆ ಸ್ತ್ರೀಪರವಾದ ಮೌಲ್ಯ. ಈ ಒಂದು ಸ್ತ್ರೀಪರವಾದ ಮೌಲ್ಯ ಅಂತಕ್ಕಂಥದ್ದು 12ನೇ ಶತಮಾನದವರೆಗೂ ಸ್ತ್ರೀಯರ ಸ್ಥಿತಿ ಶೋಚನೀಯವಾಗಿತ್ತು. ಆದರೆ ಅಂದಿನ 12ರಿಂದ ಇಂದಿನ 21ನೇ ಶತಮಾನದವರೆಗೂ ಮಹಿಳೆಯರು ಎಲ್ಲ ರಂಗಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಹಾಗಾದರೆ ಹೆಣ್ಣು ಕೀಳೆ? ಹೆಣ್ಣು ಕೀಳಲ್ಲ. 12ನೇ ಶತಮಾನದಲ್ಲಿ ಸಿದ್ದರಾಮೇಶ್ವರರು ಹೇಳಿದ್ದಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ. ಅಂದರೆ ಅಂದಿನ 12ನೇ ಶತಮಾನದಲ್ಲಿ ಹೆಣ್ಣನ್ನು ಕೀಳಾಗಿ ನೋಡ್ತಕ್ಕಂತಹ ಸಮಾಜದಲ್ಲಿ ಹೆಣ್ಣನ್ನು ಸಾಕ್ಷಾತ್ ಕಪಿಲ ಸಿದ್ಧ ಅಂದರೆ ದೇವರಿಗೆ ಹೋಲಿಸ್ತಾರೆ ಅಂತ ಹೇಳಿದರೆ ಅವರ ತತ್ವಗಳು, ಅವರ ತತ್ವಾದರ್ಶಗಳು ಹೇಗಿರ್ಬೋದು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಈ ಒಂದು ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಅಂತಕ್ಕಂತಹದ್ದು ಬೆಳಕು ಅಂತಾನೆ ಹೇಳ್ಬೋದು. ಹಾಗಾಗಿ ಬಸವಣ್ಣನವರು ಅಂದಿನ 12ನೇ ಶತಮಾನದಲ್ಲಿದ್ದಂಥವರು ಇಂದಿನ 21ನೇ ಶತಮಾನಕ್ಕೂ ನಮಗೆ ಪ್ರಸ್ತುತವಾಗ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ತತ್ವಗಳು, ಅವರ ತತ್ವಾದರ್ಶಗಳು, ಅವರ ಯೋಚನೆಗಳು, ಅವರ ವಚನಗಳು ಹೇಗಿರ್ಬೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದ್ಯಾವುದೋ ಒಂದು ಕಾದಂಬರಿಯಲ್ಲಿ ಬರೆದಂತಹ ಕಥೆ ಅಲ್ಲ. ಅಂದಿನ 12ನೇ ಶತಮಾನದಲ್ಲಿ ನಮ್ಮಂತೆಯೇ ಬದುಕಿ ಸಮಾಜದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಂಥವರು ಬಸವಣ್ಣನವರು. ಅಂತಹ ಬಸವಾದೀಶಣ್ಣನ ಬಗ್ಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ, ಸೂರ್ಯನುದಯ ತಾವರೆಗೆ ಚೀವಾಳ, ಚಂದ್ರನುದಯ ನೈದಿಲೆಗೆ ಚೀವಾಳ, ಕೂಟರ ಟಾವಿನಲ್ಲಿ ಕೂಟ ಜೀವಾಳ, ಒಲಿದ ಟಾವಿನಲ್ಲಿ ನೋಟ ಜೀವಾಳವಯ್ಯ ಎಂಬಂತೆ, ಕೂಡಲ ಸಂಗನ ಶರಣರ ಬರುವೆಮೆಗೆ ಪ್ರಾಣ ಜೀವಾಳವಯ್ಯ ಎಂಬಂತೆ ಎಲ್ಲ ಶ್ರೀ ಬಸವ ಟಿವಿ ವೀಕ್ಷಕರಿಗೆ ಶರಣು ಶರಣಾರ್ಥಿಯನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.